ನನ್ನ ಇರಾವತ ಇಂಟರ್ಸೆಪ್ಟರ್ 650. ಸೊ ರಾಯಲ್ ಎನ್ಫೀಲ್ಡ್. ಏನಕ್ಕೆ ಇವಾಗ ಇದು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ 35,000 ಕಿಲೋಮೀಟರ್ಸ್ ಓಡಿಸಿದ್ದೀನಿ ವೆಹಿಕಲ್ನ. ನೋಡ್ಬೋದು 35,288 ಪ್ರಿಸೈಸ್. ಸೊ ಏನು ಯಾವ ಥರ ಇದೆ ನನಗೆ ಓನರ್ಶಿಪ್ಪು ಇವಾಗ 1 ಇಯರಲ್ಲಿ ಆಲ್ಮೋಸ್ಟ್ 2 ಇಯರ್ಸಲ್ಲಿ. ಜುಲೈಯಲ್ಲಿ ನಂದು 2nd ಇಯರ್ ಕಂಪ್ಲೀಟ್ ಆಗುತ್ತೆ. 2022 ಅಲ್ಲಿ ತೊಗೊಂಡಿರೋದು ಇದು. ಆವಾಗ ನಾನು ತೊಗೊಂಡಾಗ ಆಲ್ಮೋಸ್ಟ್ 320-330 ಈ ರೇಂಜಲ್ಲಿ ಇದ್ದಿದ್ದು ಗಾಡಿ. ಇವಾಗ ಅಲಾಯ್ ವೀಲ್ಸ್ ಇದೆ, LED ಲೈಟ್ಸ್. ಈ ಲೊಕೇಶನ್ ಯಾವುದು ಅಂತ ಹೇಳಲ್ಲ, ಬಿಕಾಸ್ ಗೊತ್ತಿರ್ಬೋದು, ಗೊತ್ತಿಲ್ಲದೇನೂ ಇರ್ಬೋದು. ಗೊತ್ತಿತ್ತು ಅಂತ ಹೇಳಿದ್ರೆ ಪ್ಲೀಸ್ ಯಾರು ಹೇಳಬೇಡಿ, ಬಿಕಾಸ್ ಎಷ್ಟೊಂದು ಜನ ಬಂದುಬಿಟ್ಟು ಹಾಳು ಮಾಡಿ ಹೋಗ್ತಾರೆ. ಆಲ್ರೆಡಿ ನಾವು ಅಲ್ಲಿ ದಾರಿಯಲ್ಲಿ ಬರ್ತಾ ಎಷ್ಟೊಂದು ಬಾಟ್ಲುಗಳಿಗೆಲ್ಲ ಬಿಸಾಕಿದ್ರು. ಅವ್ರು ಬರ್ತಾರೆ, ಎಂಜಾಯ್ ಮಾಡ್ತಾರೆ, ಸುಮ್ಮನೆ ಹಾಗೆ ಹೋಗ್ಬಿಡ್ತಾರೆ ಪ್ಲೇಸ್ನೆಲ್ಲ ಹಾಳು ಮಾಡಿ. ಸೊ ಪಾಯಿಂಟ್ ಇವಾಗ ಇದು. ಸೊ ಇವಾಗ ನನಗೆ 35,000 ಕಿಲೋಮೀಟರ್ಸ್ ಇಲ್ಲಿ ನನಗೆ ಯಾವ ಡಿಫಿಕಲ್ಟೀಸ್ ಫೇಸ್ ಆಗಿದೆ, ಮತ್ತು ಸರ್ವಿಸ್ ಕಾಸ್ಟ್ ಎಷ್ಟು ಬರುತ್ತೆ, ಪ್ಲಸ್ ಏನೇನು ಮಾಡಿಸಿದ್ದೀನಿ ವೆಹಿಕಲ್ಗೆ ಅನ್ನೋದೇ ಇದೊಂದು ಪರ್ಟಿಕ್ಯುಲರ್ ವೀಡಿಯೋ. ಸೊ ಫಸ್ಟ್ ಬಂದು 35,000 ಕಿಲೋಮೀಟರ್ಸಲ್ಲಿ ನಾನು ಮೇಯ್ನಾಗಿ ಚೇಂಜ್ ಮಾಡಿರೋದು ಬಂದು ರೇರ್ ಬ್ರೇಕ್ ಕ್ಯಾಲಿಪರ್. ಸೊ ಇದೊಂದು ಚೇಂಜ್ ಮಾಡಿದ್ದೀನಿ ಬಿಕಾಸ್ 20,000 ಕಿಲೋಮೀಟರ್ಸಲ್ಲಿ ನಂಗೊಂದು ಡಿಫಿಕಲ್ಟಿ ಬಂದು ಆ ಡಿಸ್ಕ್ ಪ್ಲೇಟ್ನ ಫುಲ್ಲು ರಬ್ ಮಾಡ್ತಿತ್ತು, ABS ರಿಂಗ್ನ ಕೂಡ ರಬ್ ಮಾಡ್ತಿತ್ತು. ಅದೊಂದು ಚೇಂಜ್ ಮಾಡಿಸಿದ್ದೀನಿ. ಅದು ಬಿಟ್ಟು ಗೋವಾ ಟ್ರಿಪ್ಪಿಗೆ ಹೋದಾಗ ಆಲ್ಟರ್ನೇಟರ್ ಕೈ ಕೊಟ್ಟಿತ್ತು, ಅದೊಂದು ವಾರಂಟಿಯಲ್ಲಿ ರಿಪ್ಲೇಸ್ ಮಾಡಿದೆ. ಅದು ಬಿಟ್ಟರೆ ಮೇಜರಾಗಿ ಏನು ಚೇಂಜಸ್ ಏನು ಮಾಡಿಲ್ಲ. ಟಯರ್ಸ್ ಇವಾಗ ರೀಸ್ ಮೋಟೋ ಟಯರ್ಸು, ಮಲ್ಟಿಪರ್ಪಸ್ ಟಯರ್ಸ್. ಏನಕ್ಕೆ ಅಂತ ಹೇಳಿದ್ರೆ ರಾಲ್ಕೋ ಕಂಪೇರ್ ಮಾಡಿದ್ರೆ ಇದು ಅದಕ್ಕಿಂತ ಬೆಟರ್ ಆಪ್ಷನ್ ಆಗಿದೆ. ಪ್ಲಸ್ 150 ಕಿಲೋಮೀಟರ್ಸ್ ತನಕ ಹೋಗುತ್ತೆ, ವಿಚ್ ಇಸ್ ನಾಟ್ ನಮಗೆ ಅಷ್ಟೊಂದು ಬೇಕಾಗಿಲ್ಲ. ಟೂರಿಂಗ್ ಮಾಡೋದಕ್ಕೆ ನಮಗೆ 100, 110, 120 ಸಾಕು ನಮ್ಗೆ ಅಷ್ಟು, ಬಿಕಾಸ್ ಸೇಫರ್ ಸೈಡ್ ನಮಗೋಸ್ಕರ. ಅದು ಬಿಟ್ಟರೆ ಇನ್ನು ಮಾಡಿಫಿಕೇಷನ್ಸ್ ಅಂತ ಬಂದರೆ ಆಕ್ಸಿಲರಿ ಲೈಟ್ಸ್ ಇದೆ, ಮ್ಯಾಡ್ ಡಾಗ್ದು ಆಲ್ಫಾ, ಅದು ಯೂಸ್ ಮಾಡ್ತಾ ಇದ್ದೀನಿ. ಪ್ಲಸ್ ಹ್ಯಾಂಡ್ ಗಾರ್ಡ್ಸ್ ಇದೆ, ಇದು ಮೇಯ್ನಾಗಿ ಬೇಕಾಗಿರೋದು. ರೈನಾಕ್ಸ್ದು ಸ್ಯಾಡಲ್ ಬ್ಯಾಗ್ ಯೂಸ್ ಮಾಡ್ತಾಯಿನಿ. ಪ್ಲಸ್ BSJTPದು 45 ಲೀಟರ್ಸ್ ಟಾಪ್ ಬಾಕ್ಸ್, ಪ್ಲಾಸ್ಟಿಕ್ ಟಾಪ್ ಬಾಕ್ಸ್ ಯೂಸ್ ಮಾಡ್ತಾಯಿನಿ. ಅದು ಬಿಟ್ಟರೆ ಬೇರೆ ಏನೂ ಯೂಸ್ ಮಾಡ್ತಿಲ್ಲ. ಆ್ಯಂಡ್ ಇದು ಕ್ರ್ಯಾಶ್ ಗಾರ್ಡ್ ಬಂದು 6K ಹೈಪರ್ ರೈಡರ್ಸ್ದು ಯೂಸ್ ಮಾಡ್ತಿರೋದು. ಅದು ಬಿಟ್ಟರೆ ಮೇಜರಾಗಿ ಸರ್ವಿಸ್ ಬರೋದು ನಿಮಗೆ ಆಲ್ಮೋಸ್ಟ್ 8,000 to 9,000 ಬರುತ್ತೆ. ಎಷ್ಟೊಂದು ಜನ ಹೇಳ್ತಾರೆ ಇದನ್ನು ತೊಗೊಳೋದು ಒಂದೇ, ಕಾರ್ನ ಮೇಂಟೈನ್ ಮಾಡೋದು ಒಂದೇ ಅಂತ, ಬಿಕಾಸ್ ಸರ್ವಿಸು ಕೂಡ ಆಲ್ಮೋಸ್ಟ್ ಕಾರ್ ಇದರಷ್ಟೇ ಬರುತ್ತೆ. ಸೊ AEWದು ಆಫ್ಟರ್ ಮಾರ್ಕೆಟ್ ಎಕ್ಸಾಸ್ಟ್ ಇದೆ. ನಾನು ವಿತ್ DB ಯೂಸ್ ಮಾಡ್ತಾಯಿದ್ದೀನಿ. ಎಲ್ಲ ನಾ ಹೈವೇಗೆ ಹೋದಾಗ ಮಾತ್ರ DB ತೆಗಿಯೋದು. ಅದು ಬಿಟ್ಟರೆ ಮೋಟೋ ಟಾರ್ಕಿಂದು ಹ್ಯಾಂಡಲ್ ಬಾರ್, ಇದು ಆ್ಯಕ್ಚುಲಿ ಇಂಟರ್ಸೆಪ್ಟರ್ದಲ್ಲ. ಸೊ ಇದು ಬಂದು V-Storm 250 ಯಾಕಂದರೆ ನಾನು ಹಿಮಾಲಯನ ನೋಡಿದೆ, ಅದು ಬ್ರಾಡಾಗಿತ್ತು, ಒಂಚೂರು ಹೈಟ್ ಇರಲಿಲ್ಲ, ಅದಕ್ಕೆ ಅಂತಲೇ ನಾನು ಇದನ್ನು ತೊಗೊಂಡೆ. ಸೊ ಫಸ್ಟು ನಾನು ರೈಸಸ್ ಯೂಸ್ ಮಾಡ್ತಿದ್ದೆ, ಇವಾಗ ಇದನ್ನು ರೈಸಸ್ ತೆಗೆದುಬಿಟ್ಟು ಬರೀ ಹ್ಯಾಂಡಲ್ ಬಾರ್ ಮಾತ್ರ ಹಾಕಿದ್ದೀನಿ ಅಷ್ಟೇ. ಒಂದೊಂದು ಬ್ರಾಸ್ ಪ್ಲೇಟೆಡ್ ಚೈನ್ ಸ್ಪ್ರಾಕೆಟ್, ಅದು ಬಿಟ್ಟರೆ ಮೇಜರಾಗಿ ಏನೂ ಇಲ್ಲ. ಬ್ರೇಕ್ ಪ್ಯಾಡ್ಸ್ ಮಾತ್ರ ನಾನು ವೆಸ್ರಾದ್ ಯೂಸ್ ಮಾಡ್ತಾಯಿದ್ದೀನಿ, ಯಾಕಂದರೆ ಬ್ರೆಂಬೋದು ಬಂದು ಆಲ್ಮೋಸ್ಟ್ 5,500 ರೂಪೀಸ್ ಆಗುತ್ತೆ ಸರ್ವಿಸ್ ಸೆಂಟ್ರಲ್ಲಿ ಕೊಟ್ಟರೆ. ಅದಕ್ಕೆ ಅದನ್ನು ಬಿಟ್ಟು ಇಂಜಿನ್ ಆಯಿಲು ಮೋಟೋಲ್ದು ಯೂಸ್ ಮಾಡೋದು. ಸುಮ್ಮನೆ ಸರ್ವಿಸಿಗೆ ರೆಕಾರ್ಡ್ ಆಗಲಿ ಅಂತ ಮಾತ್ರ ಶೋರೂಮಲ್ಲೇ ಬಿಡೋದು ಹೊರತು ಅಲ್ಲಿ ನನಗಂತೂ ಇಷ್ಟ ಇಲ್ಲ ಮಾಡ್ಸೋಕ್ಕೆ. ಬಿಕಾಸ್ ನನಗೆ ಗೊತ್ತಿರೋ ಇಂಜಿನ್ ಆಯಿಲು, ನಾನು ಯೂಸ್ ಮಾಡ್ತಿದ್ದಿದ್ದು ಇಂಜಿನ್ ಆಯಿಲು ನನ್ನ ಹಳೆ ಗಾಡಿಯಲ್ಲಾಗಲಿ, ಪ್ಲಸ್ ಬ್ರೇಕ್ ಪ್ಯಾಡ್ಸ್ ಏನಿದೆಯೋ ಇದು ನನಗೆ ಸ್ಯಾಟಿಸ್ಫ್ಯಾಕ್ಟ್ರಿ ಇರುತ್ತೆ. ಇನ್ನೊಂದೇನು ಅಂತ ಹೇಳಿದ್ರೆ ನಮಗೆ ಬೇಕಾಗಿರೋ ಸ್ಪೇರ್ ಪಾರ್ಟ್ಸು ರಾಯಲ್ ಎನ್ಫೀಲ್ಡು ಹೊರಗಡೆ ಕೊಡೋದಿಲ್ಲ. ಅದೊಂದು ಡ್ರಾಬ್ಯಾಕ್ ಇದೆ ರಾಯಲ್ ಎನ್ಫೀಲ್ಡ್ದು. ಬಗ್ಗೆ ಹೇಳೋದು ಅಂತ ಹೇಳಿದ್ರೆ ಫ್ಯೂಲ್ ಎಕ್ಸ್ ಒಂದು ಹಾಕ್ಸ್ಕೊಂಡಿದ್ದೀನಿ, ಮೈಲೇಜ್ ಇನ್ಕ್ರೀಸ್ ಆಗಿದೆ. ಪ್ಲಸ್ 10 ಲೀಟರ್ಸ್ ಫ್ಯೂಯಲ್ಗೆ 270 ಕಿಲೋಮೀಟರ್ಸ್ ಓಡಿದ್ದು. ಲೀಟ್ರಲ್ಲೇ ಹಾಕ್ಸೋದು ನಾನು ಪೆಟ್ರೋಲು. ಸೊ 10 ಲೀಟರ್ಸ್ ಅಂತ 270 ಲೆಕ್ಕ ಹಾಕ್ಕೊಂಡು 27 ಬರ್ತಿದೆ. ಇಂಜಿನ್ ಹೀಟ್ ಆಗೋದು ಒಂಚೂರು ಕಮ್ಮಿ ಆಗಿದೆ, ತುಂಬ ಕಮ್ಮಿ ಆಗಿದೆ ಅಂತಲೂ ಹೇಳೋದಿಲ್ಲ. ಕಂಪ್ಯಾರಿಟಿವ್ಲಿ ಹೊಸ ಗಾಡಿ ಇದ್ದಾಗ ಯಾವ ಥರ ಇತ್ತು, ನಾನು ಹೊಸ ಗಾಡಿ ತೊಗೊಂಡಾಗಂತೂ ಹಾಕಿಸ್ಕೊಂಡಿಲ್ಲ. 10,000 ಕಿಲೋಮೀಟರ್ಸ್, ಆಲ್ಮೋಸ್ಟ್ 9,500 ಕಿಲೋಮೀಟರ್ಸ್, 10,000 ಕಿಲೋಮೀಟರ್ಸ್ ಆದಮೇಲೆ ಹಾಕಿಸ್ಕೊಂಡಿದ್ದು. ಅಲ್ಲಿ ತನಕ ಒಂಚೂರು ಹೀಟ್ ಇತ್ತು ವೆಹಿಕಲ್ಲು. ಪ್ಲಸ್ ಇನ್ನೊಂದೇನು ಅಂತ ಹೇಳಿದ್ರೆ ಮಿಸ್ಸಿಂಗ್ ಹೊಡಿತಾ ಇತ್ತು. ಸೆಕೆಂಡ್ ಗೇರಲ್ಲಿ, ಥರ್ಡ್ ಗೇರಲ್ಲಿ ನಮಗೆ ಇನ್ಸ್ಟೆಂಟ್ ಪವರ್ ಅಂತೂ ಸಿಗ್ತಿರಲಿಲ್ಲ. ಥ್ರಾಟಲ್ ಮಾಡಿದಾಗ ಇನ್ಸ್ಟೆಂಟ್ ಪವರ್ ಸಿಗ್ತಿರಲಿಲ್ಲ, ಪವರ್ ಡ್ರಾಪ್ ಆಗ್ತಿತ್ತು. ಫ್ಯೂಲ್ ಎಕ್ಸ್ ಹಾಕ್ಸಿದ್ಮೇಲೆ 8th ಮ್ಯಾಪಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ನಾನೀಗ. ನನಗೆ ಇನ್ಸ್ಟೆಂಟ್ ಪವರ್ ಸಿಗ್ತಾ ಇದೆ, ಥ್ರಾಟಲ್ ಮಾಡಿದ ತಕ್ಷಣ ಪವರ್ ಬರುತ್ತೆ. ಪ್ಲಸ್ ಇನ್ನೊಂದೇನು ಅಂತ ಹೇಳಿದ್ರೆ ಸ್ಪಾರ್ಕ್ ಪ್ಲಗ್ಸ್ ಬಂದು ನಾನು ಸ್ಟಾಕ್ ಇಟ್ಟಿಲ್ಲ, ಅದು ಬಂದು ಇರಿಡಿಯಮ್ ಸ್ಪಾರ್ಕ್ ಪ್ಲಗ್ಸ್ ಯೂಸ್ ಮಾಡ್ತಿರೋದು. ಅದರಿಂದನೂ ಏನು ಪ್ರಾಬ್ಲಮ್ ಏನು ಬಂದಿಲ್ಲ ಇಲ್ಲಿ ತನಕ. ಅದು ನಾನು ಆಲ್ಮೋಸ್ಟ್ 1000 ಫಸ್ಟ್ ಸರ್ವಿಸ್ ಆದಮೇಲೆ ಚೇಂಜ್ ಮಾಡಾಕಿದೆ. ಬಿಕಾಸ್ ನಂದೊಬ್ಬರು ಸೀನಿಯರ್ ಇದ್ದಾರೆ, ಅವರು ರೆಕಮೆಂಡ್ ಮಾಡಿದ್ದು ನನಗೆ. ಯಾಕಂದರೆ ಸ್ಪಾರ್ಕ್ ಪ್ಲಗ್ಸಲ್ಲಿ ಇದು ಜಾಸ್ತಿ ರೈಡ್ ಏನಾರ ಮಾಡ್ತಿದ್ದಾರೆ ಅಂತ ಮಾಡಿದ್ರೆ ಮಿಸ್ಸಿಂಗ್ ಹೊಡಿಯೋ ಚಾನ್ಸಸ್ ಇತ್ತು. ಅವ್ರ ಗಾಡಿ ಮಿಸ್ಸಿಂಗ್ ಹೊಡಿತಾ ಇತ್ತು ಕೂಡ. ನಾವು ಮಳೆಯಲ್ಲಿ ಓಡಿಸ್ಬೇಕಾದ್ರೆ ಘಾಟ್ ಸೆಕ್ಷನಲ್ಲಿ ಎಷ್ಟೊಂದು ಸಲ ಗಾಡಿ ಆಫ್ ಆಗ್ತಿತ್ತು. ಅದಕ್ಕೆ ಅವರು ಇರಿಡಿಯಮ್ಗೆ ಸ್ವಿಚ್ ಆದರು. ಆಮೇಲಿಂದ ಅವ್ರು ನನಗೆ ರೆಕಮೆಂಡ್ ಮಾಡಿದ್ರು ಇರಿಡಿಯಮ್ಗೆ ಸ್ವಿಚ್ ಆಗುವಂತ. ಸೊ ನಾನು ಅದನ್ನು ಇರಿಡಿಯಮ್ಗೆ ಹಾಕ್ಸ್ಕೊಂಡಿದ್ದೀನಿ. ಸೊ ಫ್ಯೂಲ್ ಎಕ್ಸು ಕೂಡ ಅಷ್ಟೇ,
ಅವರೇ ರೆಕಮೆಂಡ್ ಮಾಡಿದ್ದು ನನಗೆ ಫ್ಯೂಯಲ್ ಎಕ್ಸ್ ಹಾಕ್ಸ್ಕೊ, ಮೈಲೇಜ್ ಇಂಪ್ರೂವ್ ಆಗಿದೆ ಅಂತ.